ಪ್ರಿಯ ವೀಕ್ಷಕರೇ, ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಯೂಟ್ಯೂಬ್ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದ ಮಿಸ್ಟರ್ ಬೀಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ ಜಗತ್ತಿನಲ್ಲಿ ಒಂದು ಸಂಚಲನ ಮೂಡಿಸಿದ ಮಿಸ್ಟರ್ ಬೀಸ್ಟ್. ಇವನ ಹೆಸರು ಕೇಳದವರೇ ಇಲ್ಲ. ಜಿಮ್ಮಿ ಡೊನಾಲ್ಡ್ಸನ್. ಇವನಿಗೆ 400 ಮಿಲಿಯನ್ ಸಬ್ಸ್ಕ್ರೈಬರ್ಗಳು. ಕನ್ನಡಿಗರಿಗೆ ಈ ಕತೆ ರೋಚಕವಾಗಿರಲಿ ಅಂತ ಹೇಳ್ತಾ ಇದ್ದೀನಿ ಕೇಳಿ. ಇವನ ತಿಂಗಳ ಆದಾಯ ಕನಿಷ್ಠ ಎಂದಾದರೂ 250 ಕೋಟಿ ರೂಪಾಯಿ. ಹಾಗೆ ಈತನ ಬಳಿ ಈಗ ಇದೆ ಎಂದು ಅಂದಾಜಿಸಲಾದ ಆಸ್ತಿ ಸುಮಾರು 1,000 ಕೋಟಿ ರೂಪಾಯಿಗೂ ಮೀರಿದ್ದು. 400 ಮಿಲಿಯನ್ ಸಬ್ಸ್ಕ್ರೈಬರ್ಗಳು ಇದು ಕೇವಲ ಸಂಖ್ಯೆಯಲ್ಲ, ಒಂದು ದೊಡ್ಡ ಕನಸಿನ ಗೆಲುವು, ಒಂದು ಕತೆ, ಒಂದು ಸ್ಫೂರ್ತಿ, ಒಂದು ರೋಚಕ ಜರ್ನಿ. ಯೂಟ್ಯೂಬ್ ಚಾನೆಲ್ನಿಂದ ಎಷ್ಟು ಆದಾಯ ಗಳಿಸಬಹುದು ಎನ್ನುವುದಕ್ಕೆ ಮಿಸ್ಟರ್ ಬೀಸ್ಟ್ ಒಂದು ಉದಾಹರಣೆ. ಗಳಿಸಿದ್ದನ್ನ ದಾನ ಮಾಡಿಯೇ ಹಣ ಹೇಗೆ ಮಾಡಬಹುದು ಎಂಬುದಕ್ಕೂ ಆತನೇ ಉದಾಹರಣೆ. ಮಿಸ್ಟರ್ ಬೀಸ್ಟ್ನ ಜರ್ನಿ ಕನಸಿನಿಂದ ಕಾಸಿನವರೆಗೆ. ಮಿಸ್ಟರ್ ಬೀಸ್ಟ್ನ ಕತೆ ಶುರುವಾಗೋದು ಒಂದು ಸಣ್ಣ ಕೊಠಡಿಯಲ್ಲಿ. 13 ವರ್ಷದ ಬಾಲಕನಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡೋಕೆ ಶುರು ಮಾಡಿದಾಗ ಆಗ ಇವನಿಗೆ ದೊಡ್ಡ ಕನಸು ಇತ್ತು. ಆದರೆ ದುಡ್ಡಿಲ್ಲ, ದೊಡ್ಡ ತಂಡ ಇಲ್ಲ. ಆದರೂ ಒಂದೇ ಒಂದು ಗುರಿ, ಜನರಿಗೆ ಸಂತೋಷ ಕೊಡೋ ವಿಡಿಯೋಗಳು. ಆ ಒಂದು ಛಲ, ನಾನು ಮಾಡ್ತೀನಿ, ಯಾರೇ ಏನಂದ್ರೂ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ, ಅದೇ ಇವನನ್ನು ಈ ಎತ್ತರಕ್ಕೆ ಕೊಂಡೊಯ್ತು. ಮಿಸ್ಟರ್ ಬೀಸ್ಟ್ ಇವತ್ತು ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ತಿಂಗಳ ಸರಾಸರಿ 3 ರಿಂದ 5 ಮಿಲಿಯನ್ US$ ಗಳಿಸ್ತಾ ಇದ್ದಾನೆ. ನಮ್ಮ ರೂಪಾಯಿಯಲ್ಲಿ ಹೇಳೋದಾದರೆ 250 ಕೋಟಿ ರೂಪಾಯಿಯಿಂದ 450 ಕೋಟಿ ರೂಪಾಯಿ ಈತನ ತಿಂಗಳ ಆದಾಯ, ಅದು ಬರೀ ಯೂಟ್ಯೂಬ್ ಚಾನೆಲ್ನಿಂದ. ಮಿಸ್ಟರ್ ಬೀಸ್ಟ್ನ ಒಟ್ಟು ಆಸ್ತಿಯ ಮೌಲ್ಯವನ್ನು ಸುಮಾರು 100 ರಿಂದ 120 ಮಿಲಿಯನ್ US$ ಎಂದು ಅಂದಾಜಿಸಲಾಗಿದೆ. ಈ ಮೌಲ್ಯವು ಅವರ ಯೂಟ್ಯೂಬ್ ಆದಾಯ, ಫೀಸ್ಟೇಬಲ್ಸ್, ಫಿಲಾಂಥ್ರೋಪಿಕ್ ಉದ್ಯಮಗಳು ಮತ್ತು ಇತರ ಹೂಡಿಕೆಗಳಿಂದ ಬಂದಿದೆ. 400 ಮಿಲಿಯನ್ ಸಬ್ಸ್ಕ್ರೈಬರ್ಗಳ ರೋಚಕ ಕತೆ. 2012ರಲ್ಲಿ ಶುರುವಾದ ಇವನ ಚಾನೆಲ್ಗೆ ಆರಂಭದಲ್ಲಿ ಕೇವಲ ಗೇಮಿಂಗ್ ವಿಡಿಯೋಗಳು, ಸಣ್ಣ ಸ್ಟಂಟ್ಗಳು ಇತ್ತು. ಆದರೆ ಇವನದೊಂದು ವಿಭಿನ್ನ ಶೈಲಿ, ಅತಿಯಾದ ದಾನ, ದೊಡ್ಡ ದೊಡ್ಡ ಚಾಲೆಂಜ್ಗಳು ಮತ್ತು ಜನರಿಗೆ ನಗು ತರಿಸುವ ಐಡಿಯಾಗಳು. ಒಂದು ದಿನ ಇವನು ತನ್ನ ಎಲ್ಲ ದುಡ್ಡನ್ನು ಒಂದು ವಿಡಿಯೋಗೆ ಖರ್ಚು ಮಾಡಿ ಗೆಳೆಯರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟ. ಈ ದಾನದ ಮನಸ್ಸು ಎಲ್ರಿಗೂ ಚೆನ್ನಾಗೇ ಕಾಣುತ್ತೆ ತಾನೆ, ನಮ್ಮ ಊರಿನ ದಾನಿಗಳಂತೆ. ಇವನು ಜನರಿಗೆ ಸಹಾಯ ಮಾಡೋದನ್ನೇ ತನ್ನ USP ಆಗಿ ಮಾಡಿಕೊಂಡ. ಇನ್ನೊಂದು ಸಲ ಇವನು 24 ಗಂಟೆ ಒಂದು ದೋಣಿಯಲ್ಲಿ ಕಳೆದೆ ಅಂತ ಒಂದು ವಿಡಿಯೋ ಮಾಡಿದ. ಆದರೆ ಅದರ ಒಳಗಡೆ ಒಂದು ಟ್ವಿಸ್ಟ್ ಇತ್ತು. ಅವನು ಆ ದೋಣಿಯನ್ನೇ ಒಬ್ಬ ಅಭಿಮಾನಿಗೆ ಕೊಟ್ಟುಬಿಟ್ಟ. ಇಂಥ ಕ್ರೇಜಿ ಐಡಿಯಾಗಳೇ ಇವನನ್ನ ಜನರ ಹತ್ತಿರಕ್ಕೆ ಒಯ್ಯಿತು, ಜನರು ಇಷ್ಟಪಡುವಂತೆ ಮಾಡಿಸಿತು. ಇನ್ನೊಂದು ವಿಡಿಯೋದಲ್ಲಿ ಇವನು ಸಾವಿರಾರು ಜನರಿಗೆ ಉಚಿತವಾಗಿ ಆಹಾರ, ಬಟ್ಟೆ, ದುಡ್ಡು ಎಲ್ಲವನ್ನ ಕೊಟ್ಟ. ಈ ರೀತಿಯ ಸಮಾಜಮುಖಿ ಕೆಲಸಗಳು ಅವನ ವಿಡಿಯೋ ನೋಡುವವರಿಗೆಲ್ಲರಿಗೂ ಇಷ್ಟ ಆಗತೊಡಗಿತು. ನಮ್ಮ ಊರಿನ ಹಬ್ಬಗಳ ರೀತಿ ಇವನ ವಿಡಿಯೋಗಳು ಒಂದು ದೊಡ್ಡ ಉತ್ಸವದಂತಿರ್ತಾ ಇತ್ತು. 400 ಮಿಲಿಯನ್ ತಲುಪಿದ್ದು ಹೇಗೆ? 2025ಕ್ಕೆ ಇವನ ಚಾನೆಲ್ 400 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ತಲುಪಿತು. ಇದು ಒಂದು ದಾಖಲೆ. ಇವನ ವಿಡಿಯೋಗಳು ಕೇವಲ ಮನರಂಜನೆಗೆ ಮಾತ್ರ ಅಲ್ಲ, ಜನರಿಗೆ ಆಶಾಕಿರಣವನ್ನು ಕೊಡುತ್ತೆ. ಒಂದು ಸಲ ಇವನು ಒಬ್ಬ ವ್ಯಕ್ತಿಗೆ ಹೊಸ ಕಾರು ಕೊಡಿಸಿದ್ದಾನೆ, ಇನ್ನೊಬ್ಬನಿಗೆ ಮನೆಯೇ ಕೊಡಿಸಿದ್ದಾನೆ. ಇಂತಹ ಕೆಲಸಗಳು ಜನರ ಮನಸ್ಸಿನಲ್ಲಿ ಇವನನ್ನು ಒಂದು ಸೂಪರ್ ಹೀರೋ ಆಗಿ ಮಾಡಿತ್ತು. ಯೂಟ್ಯೂಬ್ನ ಪ್ಲೇ ಬಟನ್ಸ್. ಯೂಟ್ಯೂಬ್ನ ಕಸ್ಟಮ್ಸ್ ಪ್ಲೇ ಬಟನ್ ಎನ್ನುವುದು ವಿಶೇಷ ಸಾಧನೆಗಳನ್ನು ಗುರುತಿಸಲು ಕಂಟೆಂಟ್ ಕ್ರಿಯೇಟರ್ಗಳಿಗೆ ನೀಡುವ ಅಪರೂಪದ ಗೌರವ. 1 ಲಕ್ಷ ಸಬ್ಸ್ಕ್ರೈಬರ್ ಆದರೆ ಸಿಲ್ವರ್ ಬಟನ್, 10 ಲಕ್ಷ ಸಬ್ಸ್ಕ್ರೈಬರ್ ಆದರೆ ಗೋಲ್ಡ್ ಬಟನ್, 1 ಕೋಟಿ ಸಬ್ಸ್ಕ್ರೈಬರ್ ಆದರೆ ಡೈಮಂಡ್ ಬಟನ್ ಮತ್ತು 10 ಕೋಟಿ ಸಬ್ಸ್ಕ್ರೈಬರ್ ಆದರೆ ರೂಬಿ ಬಟನ್ ನೀಡುತ್ತೆ. ಆದರೆ ಕಸ್ಟಮ್ ಪ್ಲೇ ಬಟನ್ಗಳನ್ನು ಅತ್ಯಂತ ಅಸಾಧಾರಣ ಸಾಧನೆಗಳಿಗೆ, ಉದಾಹರಣೆಗೆ 40 ಕೋಟಿ ಸಬ್ಸ್ಕ್ರೈಬರ್ಗಳಂಥ ಮೈಲುಗಲ್ಲುಗಳಿಗೆ ನೀಡಲಾಗುತ್ತೆ. ಮಿಸ್ಟರ್ ಬೀಸ್ಟ್ ಯಾನೆ ಜಿಮ್ಮಿ ಡೊನಾಲ್ಡ್ಸನ್ 2025ರ ಜುಲೈ 30ರಂದು 40 ಕೋಟಿ ಸಬ್ಸ್ಕ್ರೈಬರ್ಗಳನ್ನು ದಾಟಿದ ಮೊದಲ ವೈಯಕ್ತಿಕ ಕ್ರಿಯೇಟರ್ ಆಗಿ ಯೂಟ್ಯೂಬ್ನಿಂದ ಕಸ್ಟಮ್ ಪ್ಲೇ ಬಟನ್ ಪಡೆದಿದ್ದಾನೆ. ಕಸ್ಟಮ್ ಪ್ಲೇ ಬಟನ್ಗಳು ಸಂಗ್ರಹಕಾರರಿಗೆ ಮತ್ತು ಅಭಿಮಾನಿಗಳಿಗೆ ಅತ್ಯಂತ ಮೌಲ್ಯಯುತವಾಗಿರುತ್ತೆ, ಯಾಕಂದರೆ ಇವು ಕ್ರಿಯೇಟರ್ನ ದೊಡ್ಡ ಸಾಧನೆಯನ್ನು ಸಂಕೇತಿಸುತ್ತೆ. ಮಿಸ್ಟರ್ ಬೀಸ್ಟ್ ಯೂಟ್ಯೂಬ್ನಲ್ಲಿ 400 ಮಿಲಿಯನ್ ಅಂದರೆ
40 ಕೋಟಿ ಸಬ್ಸ್ಕ್ರೈಬರ್ಗಳನ್ನು ದಾಟಿದ ಜಗತ್ತಿನ ಮೊದಲ ವೈಯಕ್ತಿಕ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಈ ಅಪೂರ್ವ ಸಾಧನೆಗಾಗಿ ಯೂಟ್ಯೂಬ್ ಅವರಿಗೆ ವಿಶೇಷ ಕಸ್ಟಮ್ಸ್ ಪ್ಲೇ ಬಟನ್ ಅನ್ನು ಉಡುಗೊರೆಯಾಗಿ ನೀಡಿದೆ. ಕನ್ನಡಿಗರಿಗೆ ಯಾಕೆ ಇಷ್ಟ? ಕನ್ನಡಿಗರಿಗೆ ಮಿಸ್ಟರ್ ಬೀಸ್ಟ್ ಇಷ್ಟವಾಗೋದಕ್ಕೆ ಕಾರಣ ಇವನ ಕಥೆಯಲ್ಲಿ ಒಂದು ದೊಡ್ಡ ಹೃದಯ ಇದೆ. ನಮ್ಮ ಕರ್ನಾಟಕದಲ್ಲಿ ದಾನ ಧರ್ಮ, ಜನರಿಗೆ ಸಹಾಯ ಮಾಡೋ ಸಂಪ್ರದಾಯ ಇದೆ. ಇವನು ಅದೇ ರೀತಿಯವನು. ಆದರೆ ಒಂದು ಆಧುನಿಕ ಟ್ವಿಸ್ಟ್ ಜೊತೆ ಇವನ ವಿಡಿಯೋಗಳಲ್ಲಿ ಒಂದು ಎನರ್ಜಿ, ಒಂದು ಕಿಕ್ ಇರುತ್ತೆ. ನಮ್ಮ ಕನ್ನಡದ ಚಿತ್ರಮಂದಿರದ ಸಿನಿಮಾಗಳ ರೀತಿಯೇ ಒಂದು ಕಿಚ್ಚು ಸ್ಫೂರ್ತಿ. ಮಿಸ್ಟರ್ ಬೀಸ್ಟ್ನಂತೆ ಒಂದು ಚಿಕ್ಕ ಕನಸಿನಿಂದ ಶುರು ಮಾಡಿ ದೊಡ್ಡ ಗುರಿಗಳನ್ನು ತಲುಪಬಹುದು. ಇವನು ತನ್ನ ದುಡ್ಡನ್ನು ಜನರಿಗೆ ಕೊಟ್ಟು ತನ್ನ ಕನಸನ್ನು ಜಗತ್ತಿಗೆ ತೋರಿಸಿದ. ನಮಗೂ ಇಂಥ ಕಿಚ್ಚು ಇದೆ, ಅದನ್ನು ಹೊರತೆಗೆಯೋಣ. ಸೊ ಫ್ರೆಂಡ್ಸ್, ಇದಿಷ್ಟು ಯೂಟ್ಯೂಬ್ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದ ಮಿಸ್ಟರ್ ಬೀಸ್ಟ್ ಕುರಿತ ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನಲ್ಲಿರುವ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿವೆ, ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ.